ಒಂದು ಹೊಸ ಸ್ಪೆಷಲ್ ನ್ಯೂಸ್ ಅನ್ನ ಕೊಡಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನಾನು ಮುಖ್ಯಮಂತ್ರಿಗಳು ಇಬ್ರು ಕೂಡ ರಕ್ಷಣಾ ಮಂತ್ರಿಗಳಿಗೆ ಒಂದು ಮನವಿಯನ್ನ ನಾವು ಸಲ್ಲಿಸಿದ್ದು. ನಾನು ಅಧಿಕಾರದ ಜವಾಬ್ದಾರಿಯನ್ನ ನಮ್ಮ ಬೆಂಗಳೂರು ನಗರದ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ ಐಟಿ ಹಬ್ ಏನು ಬೆಳ್ಳಂದೂರು ಮತ್ತು ಆ ಸುತ್ತಮುತ್ತ ಏನಿದೆ ಕಂಪ್ಲೀಟ್ ಔಟರ್ ರಿಂಗ್ ರೋಡ್ ಆ ಜನರ ಸಮಸ್ಯೆಯನ್ನ ವಿಚಾರಿಸಿದ್ದೆ. ಸುಮಾರು ದಿನಕ್ಕೆ 8 ಮೇಲ್ ನನಗೆ ಬರ್ತಾ ಇರ್ತದೆ. ಟ್ರಾಫಿಕ್ ಎಂಜಿ ರೋಡಿಂದ ಆ ಬೆಳ್ಳಂದೂರು ಏರಿಯಾಗೆ ತಲುಪಲಿಕ್ಕೆ ಸುಮಾರು 45 ನಿಮಿಷ 1 ಗಂಟೆ ಆಗ್ತಾ ಇದೆ ಅಂತ ಹೇಳಿ ಬಹಳ ಜನ ನಮ್ಮ ನೋವನ್ನ ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ನಾನು ಸಂಬಂಧಪಟ್ಟಂತ ನಮ್ಮ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಭೇಟಿ ಮಾಡಿ ಒಂದು ಮನವಿಯನ್ನು ಕೂಡ ನಾವು ಸಲ್ಲಿಸಿದ್ದೆ. ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದೆ. ನಾನು ನಮ್ಮ ಅಧಿಕಾರಿಗಳೆಲ್ಲ ಕೂಡ ವಿಸಿಟ್ ಮಾಡಿದೋ. ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಜಾಯಿಂಟ್ ಸರ್ವೆ ಕೂಡ ನಾವು ಮಾಡಿದೋ. ಸೊ ಮಾಡಿ ಒತ್ತಡವನ್ನು ತಂದು ಕೊನೆಗೆ ರಕ್ಷಣಾ ಮಂತ್ರಿಗಳನ್ನ ನಾವು ಹೋಗಿ ಭೇಟಿಯನ್ನು ಮಾಡಿದೋ. ಈಗ ಅವರು ನಮಗೆ ಸಹಕಾರವನ್ನ ಕೊಟ್ಟಿದ್ದಾರೆ. 22 ಕಿಲೋಮೀಟರ್ನ 22 ಎಕರೆಯನ್ನ ಇವತ್ತು ನಾವು ಅವರಿಂದ ಜಮೀನನ್ನ ರಸ್ತೆಗೋಸ್ಕರ ಏನು ಒಂದು ಗಂಟೆಯಲ್ಲಿ ಏನು ನಮಗೆ ಅಡಚಣೆ ಆಗ್ತಾ ಇತ್ತು ರಸ್ತೆ ಹೋಗ್ಬೇಕಾದ್ರೆ ಟ್ರಾಫಿಕ್, ಅದನ್ನ ಕೇವಲ 5 ರಿಂದ 8 ನಿಮಿಷದೊಳಗಡೆ ಆ ಟ್ರಾಫಿಕ್ ನ ಪಾಸ್ ಆನ್ ಮಾಡಲಿಕ್ಕೆ ಒಂದು ಹೊಸ ರಸ್ತೆಯನ್ನ ನಿರ್ಮಾಣ ಮಾಡಲಿಕ್ಕೆ ಅವರ ಹತ್ರ ನಾವು ರಿಕ್ವೆಸ್ಟ್ ಮಾಡಿಕೊಂಡಿದ್ದು. ನಮ್ಮ ರಕ್ಷಣಾ ಇಲಾಖೆಯವರು ಬಹಳ ಜವಾಬ್ದಾರಿಯಾಗಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಇವತ್ತು ಅವರು ನಮಗೆ ಈಗಾಗಲೇ 10 ಎಕರೆ 12 ಎಕರೆ ಜಮೀನನ್ನ ನಮ್ಮ ಕರ್ನಾಟಕ ಬಿಬಿಎಂಪಿಗೆ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಈಗಾಗಲೇ ಕೆಲವು ಜಮೀನು ಕೂಡ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಸೊ ಈಗ ಅಲ್ಲಿ ಅಧಿಕಾರಿಗಳು ನಮಗೆ ಸಹಕಾರ ಕೊಟ್ಟವರು 30ನೇ ತಾರೀಕು ಅವರು ರಿಟೈರ್ ಆಗ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಅವ್ರಿಗೆ ಗೌರವನ ಸಲ್ಲಿಸಬೇಕು, ಅವ್ರಿಗೆ ಕೃತಜ್ಞತೆಯನ್ನು ಹೇಳಬೇಕು ಅಂತ ಹೇಳಿ ನಮ್ಮ ಕಚೇರಿಗೆ ಕರೆಸಿ ಅವ್ರಿಗೆ ಒಂದು ನಮನವನ್ನ ತಿಳಿಸಿ ಅವ್ರಿಗೆ ಅಭಿನಂದನೆ ಸಲ್ಲಿಸುವಂತ ಕೆಲಸವನ್ನ ನಾನು ನಮ್ಮ ಬಿಡಿಎ ಚೇರ್ಮನ್ ಮತ್ತು ನಮ್ಮ ಕಾರ್ಪೊರೇಷನ್ ಕಮಿಷನರು ಮಾಡಿದ್ದೇವೆ. ಸೊ ಯಾಕೆಂದ್ರೆ ಈಗಾಗಲೇ ಟೆಂಡರ್ ಕೂಡ ನಾನು ಕರೆದು ಬಿಟ್ಟಿದ್ದೇನೆ. 35 ಕೋಟಿ ರೂಪಾಯಿ ಫಸ್ಟ್ ಫೇಸ್ ಕೆಲಸಕ್ಕೆ 3.5 ಕಿಲೋಮೀಟರ್ಗೆ ನಾನು ಟೆಂಡರ್ ಕೂಡ ನಾನು ಕರೆದು ಬಿಟ್ಟಿದ್ದೇನೆ. 35 ಕೋಟಿ ರೂಪಾಯಿ ವೆಚ್ಚದ ವೆರಿ ಸಫಿಸ್ಟಿಕೇಟೆಡ್ ಒಳಗಡೆ ಮಿಲಿಟರಿ ಕಾಂಪೌಂಡ್ ಒಳಗಡೆ ಈ ಜಾಗ ಈಜಿಪುರ ಟು ಬೆಳ್ಳಂದೂರು ಇದನ್ನು ಕೂಡ ಈಗಾಗಲೇ ನಾನು ಟೆಂಡರ್ ಕೂಡ ಕರೆದಿದ್ದೇನೆ. ಈಗ ಓಪನ್ ಮಾಡಿ ಕೆಲಸ ಪ್ರಾರಂಭ ಮಾಡಲಿಕ್ಕೆ ನಾವು ಆದಷ್ಟು ಜಲ್ದಿ ಈಗ ಅದಕ್ಕೆ ಒಂದು ಮುಹೂರ್ತ ಕೂಡ ನಾನು ಫಿಕ್ಸ್ ಮಾಡಿದ್ದೇನೆ. ಅವರೆಲ್ಲ ಪೇಪರ್ಸ್ ಎಲ್ಲ ಹ್ಯಾಂಡ್ ಓವರ್ ಕೂಡ ಮಾಡಿದ್ದಾರೆ. ಸೊ ಅದಕ್ಕೆ ಇವತ್ತು ನನಗೆ ಬಹಳ ಏನೇ ಕಾರ್ಯಕ್ರಮ ಇದ್ರು ಕೂಡ ಇನ್ನು 30th ಒಳಗಡೆ ಪಾಪ ಅವ್ರು ರಿಟೈರ್ಡ್ ಆಗೋಕ್ಕಿಂತ ಮುಂಚಿತವಾಗಿ ಇದನ್ನ ನಾನು ರಾಜ್ಯದ ಜನತೆಗೆ ತಿಳಿಸಬೇಕು ಅನ್ನೋ ದೃಷ್ಟಿಯಿಂದ ಅವ್ರನ್ನ ಕರೆಸಿ ಇವತ್ತು ಸನ್ಮಾನ ಮಾಡಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಂತ ಕೆಲಸವನ್ನ ಇವತ್ತು ನಾವು ಮಾಡಿದ್ದೇವೆ. ಇದು ಕರ್ನಾಟಕ ರಾಜ್ಯದ ಬೆಂಗಳೂರು ನಗರದ ಇತಿಹಾಸದಲ್ಲಿ ಇದು ಬಹಳ ವಿಶೇಷವಾದಂಥದ್ದು. ಇದಲ್ಲದೆ ಹೆಬ್ಬಾಳ ಹತ್ರ ಕೂಡ ಒಂದು 2 ಎಕರೆ ನಮಗೆ ಜಮೀನನ್ನ ಬಿಟ್ಕೊಡ್ಬೇಕು ಅಂತ ಅದು ಕೂಡ ನಾವು ಒಂದು ಪ್ರಸ್ತಾವನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಟನಲ್ಗೆ ಎಂಟ್ರಿ ಪಾಯಿಂಟ್ಗೆ ಆ ಜಾಗ ಕೂಡ ನಮಗೆ ಅವಶ್ಯಕತೆ ಇದೆ. ಅದು ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಇದಲ್ಲದೆ ಇನ್ನ 10 ಎಕರೆ ಪ್ರಪೋಸಲ್ ಕೂಡ ಅವರ ಮುಂದೆ ಇದೆ. ಅದು ಕೂಡ ಸಹಾನುಭೂತಿಯಿಂದ ಒಟ್ಟು ಅಲ್ಲಿ ಈಜಿಪುರ ಬೆಳ್ಳಂದೂರು ಆ ಸುತ್ತಮುತ್ತಲು ಏನು ಆ ರೋಡ್ ಇದೆ ಟ್ರಿಂಟ್ರಿ ಸರ್ಕಲ್ ಇಂದ ಪ್ರಾರಂಭ ಆಗಿ ಹೊಸ ರಸ್ತೆ ಏನು ನಿರ್ಮಾಣ ಆಗ್ತದೆ ಬಹುಶಃ ಒಟ್ಟು 22 ಎಕರೆನ ನೀವು ನಮಗೆ ಕೊಡಬೇಕು ಅಂತ ನಮ್ದು ಒಟ್ಟು ಪ್ರಸ್ತಾವನೆ ಇದೆ. ಅದಕ್ಕೇನೇನು ಬೇಕೋ ದಾಖಲೆ ವ್ಯವಸ್ಥೆಗಳನ್ನೆಲ್ಲ ಕೂಡ ನಾವು ಮಾಡಿದ್ದೇವೆ. ಸೊ ಆಗ
ಏನು ನಮ್ಮ IT ಹಬ್ಗೆ ಏನು ಒಂದು ದೊಡ್ಡ ಸಮಸ್ಯೆ ಇತ್ತು, ರಸ್ತೆಗಳ ಸಮಸ್ಯೆ ಇತ್ತು, ಅದು ಪರಿಹಾರವನ್ನು ಮಾಡಲಿಕ್ಕೆ ಈ ಒಂದು ದೊಡ್ಡ ಐತಿಹಾಸಿಕವಾದಂಥ ಶ್ರಮ ಫಲ ಎಲ್ಲ ಕೂಡ ಇವತ್ತು ಸಮಸಮವಾಗಿ ಹೋಗ್ತಾ ಇದೆ. ಈ ವಿಚಾರವನ್ನು ನಾನು ನಮ್ಮ ಬೆಂಗಳೂರಿನ ನಾಗರಿಕರಿಗೆ, ವಿಶೇಷವಾಗಿ ಈಸ್ಟ್ ಪ್ರವಾಸ ಮಾಡ್ತಿದ್ದಂಥವ್ರು, ಅಲ್ಲೆಲ್ಲರೂ ಕೂಡ ಆಗ್ರಾ, ಬೆಳ್ಳಂದೂರು, IT ಕಾರಿಡಾರ್ಗೆ ಅನುಕೂಲ ಆಗುವಂಥ ವ್ಯವಸ್ಥೆಯನ್ನು ಇವತ್ತು ಮಾಡ್ತಾ ಇದ್ದೇವೆ. ದಿಸ್ ಇಸ್ ಆಲ್ಸೋ ಒನ್ ಫೇಸ್ ನಂಬರ್ 1. ಎರಡನೇ ಒಂದು ವಿಚಾರ, ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ನಾಯಕತ್ವನ ವಹಿಸಿ 100 ವರ್ಷ ಆಗಿದೆ. ಈ ವರ್ಷ 100 years. ಬೆಳಗಾಂನಲ್ಲಿ ಒಂದು ಅಧಿವೇಶನದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ನಾಯಕತ್ವವನ್ನು ಅವರು ವಹಿಸಿದರು. ಇದು 100 ವರ್ಷ ಆಗಿದೆ. ಈಗ 2ನೇ ತಾರೀಕು ಆ ಸಂದರ್ಭದಲ್ಲಿ ನಾವು ಗಾಂಧಿ ಜಯಂತಿಯನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇಡೀ ವರ್ಷ ನಮ್ಮ ಸರ್ಕಾರ ಒಂದು ವಿಶೇಷವಾಗಿ ಈ ವರ್ಷ ಸಂಪೂರ್ಣವಾಗಿ ಒಂದು ಹಬ್ಬದ ರೀತಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಆಚಾರ ವಿಚಾರವನ್ನ ಜನರಿಗೆ, ನಮ್ಮ ಯುವ ಪೀಳಿಗೆಗೆ ಪ್ರಚಾರ ಮಾಡಬೇಕು ಅಂತೇಳಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಸರ್ಕಾರ ಮಟ್ಟದಲ್ಲಿ ಮತ್ತು ಪಕ್ಷದಲ್ಲೂ ಕೂಡ ನಾವು ಇದರ ಬಗ್ಗೆ ಚರ್ಚೆ ಮಾಡಿದ್ದು ತಮಗೆಲ್ಲ ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಮೊದಲನೇ ಹಂತ 2ನೇ ತಾರೀಕು ಒಂದು ಸ್ವಚ್ಛತಾಗೋಸ್ಕರ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ತಾಲೂಕು ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಕಾರ್ಪೊರೇಷನ್ ಕೇಂದ್ರದಲ್ಲಿ 1 ಕಿಲೋಮೀಟರ್ ಒಂದು ಗಾಂಧಿ ನಡಿಗೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬೆಂಗಳೂರು ನಗರದಲ್ಲಿ ಗಾಂಧಿ ಭವನದಿಂದ ಗಾಂಧಿ ಸ್ಟ್ಯಾಚ್ಯೂವರೆಗೂ ಕೂಡ ನಮ್ಮ ಎಲ್ಲ ಜನಪ್ರತಿನಿಧಿಗಳನ್ನ ಪಕ್ಷ ಭೇದವನ್ನು ಮರೆತು, ಕೆಲವು ನಮ್ಮ ಅಧಿಕಾರಿಗಳು, ಕೆಲವು ವಿದ್ಯಾರ್ಥಿಗಳು, ಈ 1 ಕಿಲೋಮೀಟರ್ 2 ಕಿಲೋಮೀಟರ್ ಸುತ್ತಮುತ್ತಲಿರುವಂತಹ ಕೆಲವು ಸಂಸ್ಥೆಗಳಲ್ಲಿ ಕೆಲವು ವಿದ್ಯಾರ್ಥಿಗಳನ್ನ ಕಳಿಸಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೇವೆ. ಗಾಂಧಿ ಭವನದಿಂದ ಗಾಂಧಿ ಸ್ಟ್ಯಾಚ್ಯೂವರೆಗೂ ಬಂದು ಒಂದು ಗಾಂಧಿ ನಡಿಗೆಯನ್ನ ಮಾಡ್ತೇವೆ. ಆ ಗಾಂಧಿ ನಡಿಗೆಯನ್ನ ತಾಲೂಕಲ್ಲೂ ನಡೀತದೆ, ಜಿಲ್ಲಾ ಕೇಂದ್ರದಲ್ಲೂ ನಡೀತದೆ. ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾ ಮಿನಿಸ್ಟರ್ಗಳಿಗೆ ಹೋಗಬೇಕು ಅಂತ ನಾವು ಸೂಚನೆ ಕೊಟ್ಟಿದ್ದೇವೆ. ತಾಲೂಕು ಕೇಂದ್ರಗಳಲ್ಲಿ ಆ ತಾಲೂಕಿನ ಶಾಸಕರು, ಆ ಜನಪ್ರತಿನಿಧಿಗಳು ಇರಬೇಕು ಅಂತೇಳಿ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ನಡೆಯುವಂತ ಸಂದರ್ಭದಲ್ಲಿ ಬಿಳಿ ಬಟ್ಟೆಯನ್ನ ಧರಿಸಿ ಗಾಂಧಿ ಟೊಪ್ಪಿಯನ್ನ ಹಾಕೊಂಡು ಆ ಹೆಜ್ಜೆಯನ್ನ ಗಾಂಧಿ ನಡಿಗೆಯನ್ನ ಮಾಡಬೇಕು ಅಂತೇಳಿ ನಾವು ಮನವಿ ಮಾಡಿದ್ದೇವೆ. ಇದಲ್ಲದೆ ಅವರೆಲ್ಲರೂ ಕೂಡ ಈ ಸ್ವಚ್ಛತೆ ಬಗ್ಗೆ ಒಂದು ಪ್ರತಿಜ್ಞೆಯನ್ನ ಮಾಡಬೇಕು ಅಂತ ಹೇಳಿ ಅವರಿಗೆ ಮನವಿಯನ್ನ ಮಾಡಿದ್ದೇವೆ. ಅದಾದ ಮೇಲೆ ಗಾಂಧಿ ಭವನದಿಂದ ಗಾಂಧಿ ಇದಕ್ಕೆ ಬಂದ ಮೇಲೆ ಗಾಂಧಿ ಸ್ಟ್ಯಾಚ್ಯೂಗೆ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿದು ಜನ್ಮದಿನ ಇರೋದ್ರಿಂದ ಅವರಿಗೆ ಮಾಲಾರ್ಪಣೆ ಮಾಡಿ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಜ್ಞಾ ವಿಧಿಯನ್ನ ನಾವು ಬೋಧನೆ ಮಾಡ್ತಾ ಇದ್ದೇವೆ. ಬೆಂಗಳೂರು ನಗರದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು, ಶಾಲೆಗಳಿಗೆ, ಕಾಲೇಜುಗಳಿಗೆ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗೆ ಇಲ್ಲಿ ಝೂಮ್ ಮುಖಾಂತರ ಇಲ್ಲಿಂದ ಒಂದು ಪ್ರತಿಜ್ಞಾ ವಿಧಿಯನ್ನ ನಾವು ಬೋಧನೆ ಮಾಡ್ತೇವೆ. ಅವರು ಅಲ್ಲೂ ಕೂಡ ಸ್ವಚ್ಛತೆಯನ್ನ ಕಾಪಾಡಲಿಕ್ಕೋಸ್ಕರ ಪ್ರತಿಜ್ಞಾ ವಿಧಿಯನ್ನ ಅವರು ಸ್ವೀಕಾರವನ್ನ ಅವರು ಮಾಡ್ತಾರೆ. ಸೊ ಆ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಇದು ಸರ್ಕಾರದ ಕಾರ್ಯಕ್ರಮ. ಸರ್ಕಾರ ಇದಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು. ಗಾಂಧೀಜಿಯವರ ಎಲ್ಲ ಆದರ್ಶಗಳನ್ನ, ಮಹಾತ್ಮ ಗಾಂಧೀಜಿಯವರ ಆದರ್ಶಗಳನ್ನ ನಾವೆಲ್ಲ ನಮ್ಮ ಯುವ ಪೀಳಿಗೆಗೆ ನೆನಪನ್ನ ಮಾಡಿಕೊಳ್ಳುವಂತ ಕೆಲಸವನ್ನು ನಾವು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರ ಈ ಕಾರ್ಯಕ್ರಮವನ್ನು ರೂಪಿಸಿದೆ. ಅದಾದ್ಮೇಲೆ ನಮ್ಮ ಪೊಲಿಟಿಕಲ್ ಪಾರ್ಟಿ ನಾವು ಬೇರೆ ಸಪರೇಟ್ ಆಗಿ, ಅದಾದ್ಮೇಲೆ ನಮ್ಮ ಕಾಲೇಜುಗಳಲ್ಲಿ ಮಕ್ಕಳುಗಳಿಗೆಲ್ಲ ಸ್ವಲ್ಪ ಶ್ರಮದಾನ ಎಲ್ಲ ಬೇರೆ ಕಾರ್ಯಕ್ರಮ ಕೂಡ ಅದನ್ನು ನಾವು ಕೊಟ್ಟಿದ್ದೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.